ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಭೂಮಿಯ ಪುತ್ರ ಮತ್ತು ಗ್ರಹಗಳ ಅಧಿಪತಿ ಎಂದು ಪರಿಗಣಿಸಲಾಗ್ತದೆ. ಮಂಗಳನು ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ರಾಶಿಯನ್ನು ಬದಲಾಯಿಸ್ತಾನೆ. ಈ ಸಮಯದಲ್ಲಿ ಮಂಗಳ ಗ್ರಹವು ತನ್ನ ಅತ್ಯಂತ ಕೆಳ ರಾಶಿಚಕ್ರದ ಚಿಹ್ನೆ ಕರ್ಕಾಟಕದಲ್ಲಿ ನೆಲೆಸಿದೆ. ಜೂನ್ 7ರಂದು ಅದು ಕರ್ಕ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಯನ್ನು ಪ್ರವೇಶಿಸ್ತದೆ. ಮಂಗಳ ಗ್ರಹವು ಸಿಂಹ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಅದು ಶನಿಯು ಮೀನರಾಶಿಯಲ್ಲಿ ಇರುವುದರಿಂದ ಪ್ರಬಲವಾದ ಷಡಷ್ಟಕ ಯೋಗವನ್ನು ರೂಪಿಸ್ತದೆ. ಈ ಅಪಾಯಕಾರಿ ಸಂಯೋಜನೆಯು ಕೆಲವು ರಾಶಿಚಕ್ರದ ಚಿಹ್ನೆಗಳಿಗೆ ಒಳ್ಳೆಯ ಫಲವನ್ನು ನೀಡಿದರೆ, ಕೆಲವು ರಾಶಿಚಕ್ರದ ಚಿಹ್ನೆಗಳು ಸ್ವಲ್ಪ ಜಾಗರೂಕರಾಗಿರಬೇಕು. ಮಂಗಳ ಮತ್ತು ಶನಿಯ ಷಡಾಷ್ಟಕ ಯೋಗವು ಯಾವ ರಾಶಿಗೆ ಫಲಪ್ರದವಾಗಬಹುದು ಅಂತ ತಿಳಿಯೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕರ್ಮದಾನಕಾರಕ ಶನಿಯು ಪ್ರಸ್ತುತ ಮೀನರಾಶಿಯಲ್ಲಿದ್ದಾನೆ. ಜೂನ್ 7ರಂದು ಬೆಳಗಿನ ಜಾವ 2:28ಕ್ಕೆ ಮಂಗಳ ಗ್ರಹವು ಸಿಂಹ ರಾಶಿಯನ್ನು ಪ್ರವೇಶಿಸ್ತದೆ ಮತ್ತು ಜುಲೈ 28ರವರೆಗೆ ಈ ರಾಶಿಯಲ್ಲೇ ಇರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಜೂನ್ 7ರಿಂದ ಜುಲೈ 28ರವರೆಗೆ ಷಡಷ್ಟಕ ರಾಜಯೋಗವು ರಚನೆ ಆಗ್ತಾ ಇದೆ. ಎರಡು ಗ್ರಹಗಳು ಪರಸ್ಪರ 6ನೇ ಅಥವಾ 8ನೇ ಮನೆಯಲ್ಲಿದ್ದಾಗ ಈ ಯೋಗ ರೂಪುಗೊಳ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಸಿಂಹ ರಾಶಿಯಲ್ಲಿ 8ನೇ ಮನೆಯಲ್ಲಿ ಇರ್ತಾನೆ ಮತ್ತು ಮಂಗಳನು ಮೀನರಾಶಿಯಲ್ಲಿ 6ನೇ ಮನೆಯಲ್ಲಿ ಇರ್ತಾನೆ. ಇದರಿಂದಾಗಿ ಷಡಷ್ಟಕ ಯೋಗವು ರೂಪುಗೊಳ್ತದೆ. ಮೀನರಾಶಿಯಲ್ಲಿ ಶನಿಯು ಲಗ್ನದಲ್ಲಿ ಮತ್ತು ಮಂಗಳನು 6ನೇ ಮನೆಯಲ್ಲಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಷಡಷ್ಟಕ ಯೋಗವು ಈ ರಾಶಿಯ ಜನರಿಗೆ ಅದೃಷ್ಟವೆಂದೇ ಸಾಬೀತುಪಡಿಸಬಹುದು. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಆರಂಭವಾಗಬಹುದು. ಸಹೋದರ ಸಹೋದರಿಯರ ನಡುವೆ ಪ್ರೀತಿ ಹೆಚ್ಚಾಗ್ತದೆ. ವೈವಾಹಿಕ ಜೀವನದಲ್ಲಿನ ಏರಿಳಿತಗಳು ಈಗ ಕೊನೆಗೊಳ್ಳಬಹುದು. ಇದರೊಂದಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಹ ಪರಿಹರಿಸಬಹುದು. ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡಿಬಹುದು. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಸ್ಪರ್ಧೆಯನ್ನು ಕೂಡ ನೀಡ್ತೀರಾ. ಇದರೊಂದಿಗೆ ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿರ್ತದೆ. ನೀವು ಗಣನೀಯ ಪ್ರಮಾಣದಲ್ಲಿ ಹಣವನ್ನು ಗಳಿಸ್ತೀರಾ, ಹಾಗೆಯೇ ಯಶಸ್ಸನ್ನು ಕೂಡ ಗಳಿಸ್ತೀರಾ. ವೃಶ್ಚಿಕ, ಈ ರಾಶಿಯ ಜನರಿಗೆ ಷಡಷ್ಟಕ ಯೋಗವು ಪ್ರಯೋಜನಕಾರಿಯಾಗಬಹುದು. ಈ ರಾಶಿಚಕ್ರದ ಚಿಹ್ನೆಯಲ್ಲಿ ಜನಿಸಿದ ಜನರು ಅಪಾರ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯಗಳಿಗೆ ನೀವು ಅನೇಕ ಹೊಸ ಅವಕಾಶಗಳನ್ನು ಕೂಡ ಪಡೆಯಬಹುದು. ವೃತ್ತಿ ಜೀವನದ ದೃಷ್ಟಿಯಿಂದಲೂ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯಬಹುದು. ಬಡ್ತಿಯೊಂದಿಗೆ ಸಂಬಳ ಹೆಚ್ಚಾಗಬಹುದು. ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡ್ತಾ ಇರೋರು ಅಥವಾ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸ್ತಾ ಇರೋ ಜನರು ತುಂಬ ಪ್ರಯೋಜನವನ್ನು ಪಡಿತೀರಾ. ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದು. ನಿಮ್ಮ ಗ್ರಾಹಕರಿಗೆ ಅಗತ್ಯವಿರುವ ಗುಣಮಟ್ಟದ ಸೇವೆಗಳನ್ನು ಒದಗಿಸುವಲ್ಲಿ ನಿಮಗೆ ಈ ಬಾರಿ ಸಾಧ್ಯವಾಗ್ತದೆ. ಇದು ಮುಂಬರುವ ದಿನಗಳಲ್ಲಿ ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡ್ತದೆ. ಮಿಥುನ ರಾಶಿ, ಷಡಷ್ಟಕ ರಾಜಯೋಗವು ಮಿಥುನ ರಾಶಿ ಚಕ್ರದ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು. ಈ ರಾಶಿಯ ಜನರು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು. ನೀವು ಕೆಲಸದ ಸ್ಥಳಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿ ಇರ್ತದೆ. ಇದರೊಂದಿಗೆ ನೀವು ಅನೇಕ ಪ್ರವಾಸಗಳನ್ನು ಕೂಡ ಮಾಡಬಹುದು. ನೀವು ಇದರಿಂದ ಲಾಭವನ್ನು ಕೂಡ ಪಡಿತೀರಾ. ಉದ್ಯೋಗದಲ್ಲಿ ಬಡ್ತಿಯೊಂದಿಗೆ ಅನೇಕ ಹೊಸ ಅವಕಾಶಗಳು ಕೂಡ ಪಡಿಬಹುದು. ವಿದೇಶದಲ್ಲಿ ಕೆಲಸ ಮಾಡಲು ಕನಸನ್ನು ಕಾಣ್ತಾ ಇರೋರಿಗೆ ನನಸಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ವ್ಯವಹಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ತುಂಬ ಜಾಣ್ಮೆಯಿಂದ ಉತ್ತರವನ್ನು ನೀಡ್ತೀರಾ ಅಂತಲೇ ಹೇಳ್ಬೋದು, ಅಥವಾ ಸ್ಪರ್ಧೆಯನ್ನು ನೀಡ್ತೀರಾ ಅಂತಲೇ ಹೇಳ್ಬೋದು. ಹೊರಗುತ್ತಿಗೆ ವ್ಯವಹಾರದಿಂದ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡಿತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ. ಇದರಿಂದಾಗಿ ನೀವು ಹಣವನ್ನು ಈಸಿಯಾಗಿ ಗಳಿಸಲಿಕ್ಕೆ ಸಹಾಯವಾಗ್ತದೆ. ಜೊತೆಗೆ ಹಣವನ್ನು ಉಳಿಸುವಲ್ಲಿ ಕೂಡ ಯಶಸ್ವಿ ಆಗ್ತೀರಾ. ನೀವು ಒಂದಕ್ಕಿಂತ ಹೆಚ್ಚು ಆದಾಯ ಮೂಲಗಳು ತೆರೆದುಕೊಳ್ತದೆ.